ಹಲೋ ಎವ್ರಿವನ್ ಗೈಸ್, ಇನ್ನು 2 ಡೇಸ್ ಅಷ್ಟೇ ಉಳ್ಕೊಂತು ಎಕ್ಸಾಮಿಗೋಸ್ಕರ. ಹಾಗಾಗಿ ಮಿನಿ ವ್ಲಾಗ್ಸ್ನ ಜಾಸ್ತಿ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಪಾಮ್ ಗ್ರಾನೈಟ್ ಜ್ಯೂಸ್ ಮಾಡೋಕ್ಕೋಗಿ ಪಾಮ್ ಗ್ರಾನೈಟ್ ಸ್ಮೂತಿನೇ ಆಗೋಯಿತು. ಸೊ ಇದರಲ್ಲಿ ಕ್ರ್ಯಾನ್ಬೆರೀಸ್, ಬ್ಲೂಬೆರೀಸ್ ಆ್ಯಂಡ್ ಡೇಟ್ಸ್ ಹಾಕಿದೆ. ಸೊ ಸ್ಮೂತಿ ಥರ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಆಗೋಗಿದೆ. ಸೊ ನಾನು ನಮ್ಮ ತಂಗಿ ಓದ್ಕೊಳ್ತಾ ಇದ್ವಿ. ರಿಫ್ರೆಶಿಂಗೋಸ್ಕರ ಇದನ್ನು ಮಧ್ಯಾಹ್ನ 12:30 ಟೈಮ್ಗೆ ಕುಡಿದ್ವಿ. ಹೊಟ್ಟೆ ತುಂಬ ಹೋಯ್ತು ಕುಡಿಯೋಷ್ಟರಲ್ಲಿ. ಮಧ್ಯಾಹ್ನ ಊಟನೇ ಮಾಡಲಿಲ್ಲ. ಸೊ ನಮ್ಮ ರಾಕಿ ಸ್ವಲ್ಪ ಬೇಜಾರಾಗಿದ್ದಾನೆ, ಬಿಕಾಸ್ ನಮ್ಮ ತಂಗಿಗೆ ಸಡನ್ನಾಗಿ ಚಳಿ ಜ್ವರ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇವನು ವಿಚಾರಿಸ್ಕೊಳ್ತಾ ಇದ್ದ. ಸೊ ಇನ್ನು ಮಧ್ಯಾಹ್ನದಿಂದ ಬೆಣ್ಣೆ ದೋಸೆ ನನ್ನ ಹಸ್ಬೆಂಡ್ ತರ್ತಾರೆ ಅಂತ ಕಾಯ್ತಾ ಇದ್ವಿ. ದಾವಣಗೆರೆ ಹೋಗಿದ್ರು. ಸೊ ಸಂಜೆ 6 o'clock ತಂದರು. ಸೊ ಅದನ್ನು ತಿನ್ನೋಣ ಅಂತೇಳಿ ನಾನು ಓಪನ್ ಮಾಡ್ತಾ ಇದ್ದೀನಿ. ದೋಸೆ ತಣ್ಣಗಾಗಿದ್ರೂ ಸಹ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಸೂಪರ್ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಮನೆಯಲ್ಲಿ ಎಲ್ರಿಗೂ ತಂದಿದ್ರು. ಸೊ ಎಲ್ಲರೂ ಕೂಡ ಲೈಟಾಗಿ ಸ್ನ್ಯಾಕ್ಸ್ ರೀತಿ ಬೆಣ್ಣೆ ದೋಸೆನ ತಿಂದ್ವಿ. ಸೊ ಯಾರಿಗೆಲ್ಲ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇನ್ನು ಎಕ್ಸಾಮ್ ಟೈಮ್ ಅಂದಮೇಲೆ ಬರೀ ಓದೋದೇ ಆಗಿರುತ್ತೆ. ಸಂಜೆ ನೈಟ್ ಅಂದೆ ಬರೀ ಓದೋದು, ನೋಟ್ಸ್ ನೋಡೋದು, ಓದೋದು, ಕ್ವಶನ್ ಪೇಪರ್ ನೋಡೋದು. ಸೊ ನೀವು ಹೀಗೇನಾ? ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.